ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಮೀಶೋದಿಂದ ಪರ್ಚೇಸ್ ಮಾಡಿರುವಂತಹ 2 ಐಟಮ್ಸ್ನ ನಾನು ತೋರಿಸ್ತಾ ಇದ್ದೀನಿ. ನಾವು ಫ್ರಿಡ್ಜನ್ನ ತುಂಬ ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿಯ ಬಾಕ್ಸ್ಗಳನ್ನು ತಗೊಂಡ್ರೆ ತುಂಬಾ ಸುಲಭವಾಗಿ ತರಕಾರಿಗಳನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಹಾಗೆ ಫ್ರಿಡ್ಜ್ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ. ಬಾಕ್ಸ್ಗಳು ತುಂಬಾ ಚೆನ್ನಾಗಿದೆ. ಇದು 6 ಬಾಕ್ಸಿನ ಸೆಟ್ ಆಗಿರುತ್ತೆ. ನೋಡಿ, ಇದ್ರ ಒಳಗಡೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಇವಾಗ 6 ಬಾಕ್ಸ್ಗೆ 214 ರೂಪಾಯಿ. ಹಾಗೆ ನಿಮಗೆ 3 ಬಾಕ್ಸು ಅಥವಾ 6, 12 ಬಾಕ್ಸ್ ಈ ರೀತಿ ಸೆಟ್ಟನ್ನು ತಗೋಬಹುದು. ನಾನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಈ ಥರ ನಾವು ಟೊಮೆಟೊ ಅಥವಾ ಹಸಿಮೆಣಸು ಯಾವುದೇ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಕ್ಲೀನಾಗಿ ವಾಶ್ ಮಾಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬಹುದು. ತುಂಬಾ ನೀಟಾಗಿ ಫ್ರಿಡ್ಜ್ ಕಾಣಿಸುತ್ತೆ. ಮೀಶೋದಲ್ಲಿ ಯಾವುದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಾಗ ನಾವು ಕಸ್ಟಮರ್ ರಿವ್ಯೂನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ನಾನು ನೆಕ್ಸ್ಟ್ ತೋರಿಸ್ತಾ ಇರೋದು ಸ್ಟೋರೇಜ್ ಕಂಟೈನರ್ಸ್. ಇದರಲ್ಲಿ 12 ಬಾಕ್ಸಸ್ ಇದೆ. ಎಲ್ಲನೂ ಕೂಡ 1 ಲೀಟರ್ ಕೆಪಾಸಿಟಿ ಇರುವಂಥದ್ದು. 1 kg ಐಟಮ್ಸನ್ನ ಇದಕ್ಕೆ ನಾವು ಹಾಕ್ಬೋದು. ನೋಡಿ, ಬಾಕ್ಸ್ಗಳೆಲ್ಲ ತುಂಬಾ ಚೆನ್ನಾಗಿ ಪ್ಯಾಕೇಜ್ ಆಗಿ ಬಂದಿದೆ. ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿ ನಾವು ಟ್ರಾನ್ಸ್ಪರೆಂಟ್ ಬಾಕ್ಸ್ಗಳನ್ನು ತಗೊಂಡ್ರೆ ಈಸಿಯಾಗಿ ಇದರಲ್ಲಿ ಯಾವ ಪ್ರಾಡಕ್ಟ್ ಇದೆ ಅಂತ ನಮ್ಗೆ ಕಾಣಿಸುತ್ತೆ. ಹಾಗೆ ಇದು ಏರ್ಟೈಟ್ ಕಂಟೈನರ್ ಆಗಿರೋದ್ರಿಂದ ತುಂಬ ದಿನಗಳ ಕಾಲ ನಾವು ಬೇಳೆಕಾಳುಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದರ ಪ್ರೈಸ್ ಇವಾಗ ಬಂದು 404 ರೂಪಾಯಿ ಆಗಿದೆ. ಹಾಗೆ ನೀವು 8 ಬಾಕ್ಸ್ ಅಥವಾ 12 ಬಾಕ್ಸ್ ಈ ರೀತಿ ತಗೋಬಹುದು. ಇದ್ರ ಕೆಪಾಸಿಟಿನೂ ಅಷ್ಟೇ 1 ಲೀಟರ್, 1.5 ಲೀಟರ್ ಆ ರೀತಿ ಬಾಕ್ಸ್ಗಳೆಲ್ಲ ಸಿಗುತ್ತೆ. ನೋಡಿ, ನಾನು ಈ ರೀತಿ ಬಾಕ್ಸ್ಗಳಿಗೆ ಬೇಳೆ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಟ್ಟಿದ್ದೀನಿ. ಈ 2 ಐಟಮ್ಸು ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ನಿಮ್ಗೇನಾದರೂ ಇಷ್ಟ ಆದರೆ ತಗೋಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.